ನೀವು ನೋಡ್ತಾ ಇದ್ದೀರಾ ಸುವರ್ಣ ನ್ಯೂಸ್ 24/7. ನಾನು ಅರವಿಂದ್. ಈಗ ಹೆಡ್ಲೈನ್ಸ್. ನಿತ್ಯ ನರಕ ಬಯಲು ಮಾಡಿದ ಮಹಿಳೆ ನಾಪತ್ತೆ. ನಿತ್ಯಾನಂದ ಸಖತ್ ಸಾಚಾ ಅಂತೆ. ಸರಿಯಾದ ತನಿಖೆ ನಡೆದರೆ ಹೊರಬರಲಿದೆ ಸತ್ಯಾಸತ್ಯತೆ. ಕಾರಿನ ಸನ್ ಫಿಲ್ಮ್ ತೆಗೆಯಲು ನಾಳೆಯೇ ಡೆಡ್ಲೈನ್. ತಪ್ಪಿದರೆ ಪ್ರತಿ ಸಿಗ್ನಲ್ಗೆ ₹100 ಫೈನ್. ಸುಪ್ರೀಂ ಕೋರ್ಟ್ಗೆ ಮನವಿ ಸಲ್ಲಿಸಲು ಮುಂದಾಯಿತು ಬೆಂಗಳೂರು ಬಾರ್ ಅಸೋಸಿಯೇಷನ್. ವರ್ಷದ ಹುಡುಗಿ ದೇವಿ ಸ್ವರೂಪವಂತೆ. ಅಮಾವಾಸ್ಯೆ ಹುಣ್ಣಿಮೆಗೆ ಮೈಮೇಲೆ ಕುಂಕುಮ ಬೀಳುತ್ತಂತೆ. ಧಾರವಾಡದಲ್ಲಿ ಈಗ ಅಂತೆ ಕಂತೆಗಳ ಸಂತೆ. ಆಡುವ ದಿನಗಳಲ್ಲೇ ಸಂಸದನಾದ ಸಚಿನ್. ರಾಜ್ಯಸಭಾ ಸದಸ್ಯನಾಗಿ ಮಾಸ್ಟರ್ ಬ್ಲಾಸ್ಟರ್ ಪ್ರಮಾಣ ವಚನ. ಕ್ರಿಕೆಟ್ಗೆ ಸದ್ಯಕ್ಕೆ ನಿವೃತ್ತಿ ಇಲ್ಲ ಎಂದ ತೆಂಡೂಲ್ಕರ್. 1 ತಿಂಗಳು ಪೆರೋಲ್ ಬೇಕು ಅಂದ 2 ದಿನಕ್ಕೆ ಜೈಲಿಗೆ ವಾಪಸ್ಸಾದ. ಮಧ್ಯದಲ್ಲಿ ಮತ್ತೊಂದು ದರೋಡೆ ಮಾಡಿದ ಖತರ್ನಾಕ್. ಪೊಲೀಸರಿಗೆ ಡಬಲ್ ಶಾಕ್. ಹೆಡ್ಲೈನ್ ಸುದ್ದಿಗಳ ವಿವರವನ್ನು ನೋಡೋಣ. ಅದಕ್ಕೂ ಮುನ್ನ ನಿಮ್ಮೂರ ಸುದ್ದಿಯ ಜೊತೆಗೆ ದೇಶ ವಿದೇಶದ ಸಮಾಚಾರ. ಇಡೀ ದಿನ ಏನೇನಾಯಿತು ಅನ್ನೋದರ ಸಂಪೂರ್ಣ ಚಿತ್ರಣವನ್ನು ಕೇವಲ 10 ನಿಮಿಷದಲ್ಲಿ ಕಟ್ಟಿಕೊಡ್ತಾ ಇದ್ದೇವೆ. ಈಗ ನಿಮಿಷ 10 ಸುದ್ದಿ 50. ರಾಜ್ಯಸಭೆ ಸದಸ್ಯರಾಗಿ ಈಶ್ವರನ ಹೆಸರಿನಲ್ಲಿ ಸಚಿನ್ ಪ್ರಮಾಣ ವಚನ ಸ್ವೀಕಾರ. ಪ್ರಮಾಣ ವಚನ ಬೋಧಿಸಿದ ರಾಜ್ಯಸಭೆ ಸಭಾಪತಿ ಹಮೀದ್ ಅನ್ಸಾರಿ. ಪತ್ನಿ ಅಂಜಲಿ ಉಪಸ್ಥಿತಿ. ವಿಧಾನ ಪರಿಷತ್ ಚುನಾವಣೆ ಹಿನ್ನೆಲೆ ನಾಮಪತ್ರ ಪರಿಶೀಲನಾ ಕಾರ್ಯ ಮುಕ್ತಾಯ. ತಡೆ ಹಿಡಿದಿದ್ದ 4 ನಾಮಪತ್ರ ಸೇರಿ ಎಲ್ಲ ಅಭ್ಯರ್ಥಿಗಳ ನಾಮಪತ್ರ ಅಂಗೀಕಾರ. ಬರದಿಂದ ರಾಜ್ಯದಲ್ಲಿ 5,864 ಕೋಟಿ ರೂಪಾಯಿ ನಷ್ಟ. ಕೇಂದ್ರ ನೀಡಿದ್ದು ಕೇವಲ 283 ಕೋಟಿ. ಬರ ಪರಿಹಾರ ನೀಡೋದ್ರಲ್ಲಿ ಕೇಂದ್ರದಿಂದ ಮಲತಾಯಿ ಧೋರಣೆ. ಸಿಎಂ ಡಿವಿಎಸ್ ಅಸಮಾಧಾನ. ವಿಪಕ್ಷ ನಾಯಕನ ಸ್ಥಾನಕ್ಕೆ ರಾಜೀನಾಮೆ ನೀಡಿರುವ ಸಿದ್ದರಾಮಯ್ಯ ನಿಲುವಿಗೆ ಸ್ವಾಗತ. ಪಕ್ಷದಲ್ಲಿ ಆಂತರಿಕ ಪ್ರಜಾಪ್ರಭುತ್ವ ಇರೋದ್ರಿಂದ ಪ್ರಶ್ನೆ ಮಾಡಿದ್ದಾರೆ. ಸಂಸದ ಎಚ್ ವಿಶ್ವನಾಥ್ ಹೇಳಿಕೆ. ಗೂಂಡಾಗಳನ್ನ ಕರೆಸಿ ಪತ್ನಿ ಮಕ್ಕಳನ್ನ ಮನೆಯಿಂದ ಹೊರಹಾಕಿಸಿದ ಪತಿ ನವೀನ್ ಕೃಷ್ಣ. ಮೈಸೂರಿನ ಗೋಕುಲ ಬಡಾವಣೆಯಲ್ಲಿ ಕಳೆದ ರಾತ್ರಿ ಘಟನೆ. ನೆರವಿಗೆ ಬಾರದ ಪೊಲೀಸರು. ಕೆಟ್ಟು ನಿಂತಿದ್ದ ಲಾರಿಗೆ ಟವೇರಾ ಕಾರು ಡಿಕ್ಕಿ. ಸ್ಥಳದಲ್ಲೇ 5 ದುರ್ಮರಣ. ಬಸವ ಕಲ್ಯಾಣ ತಾಲೂಕಿನ ತಡೋಳ ಬಳಿ ಘಟನೆ. ಮೃತರೆಲ್ಲ ಆಂಧ್ರಪ್ರದೇಶದ ವಿಜಯನಗರದ ನಿವಾಸಿಗಳು. ಚಹಾ ಮಾಡುವಾಗ ಅನಿಲ ಸೋರಿಕೆಯಿಂದ ಹೊತ್ತಿಕೊಂಡ ಬೆಂಕಿ. ಬಾಗಲಕೋಟೆಯ ಫಾರೂಖಿಯಾ ಮಸೀದಿಯಲ್ಲಿ ಘಟನೆ. ಗಾಬರಿಗೊಂಡು ಮಸೀದಿಯಿಂದ ಹೊರಗೆ ಬಂದ ಜನ. ಬೆಂಕಿ ನಂದಿಸಿದ ಅಗ್ನಿಶಾಮಕ ದಳ. ಮಕ್ಕಳಾಗದಿದ್ದಕ್ಕೆ ಪತಿಯಿಂದಲೇ ಪತ್ನಿಯ ಕೊಲೆ ಶಂಕೆ. ನೇಣು ಬಿಗಿದ ಸ್ಥಿತಿಯಲ್ಲಿ ಪತ್ನಿಯ ಶವ ಪತ್ತೆ. ಹೊನ್ನಾಳಿ ತಾಲೂಕಿನ ಮಲೆಕುಂಬಳೂರು ಗ್ರಾಮದಲ್ಲಿ ಘಟನೆ. 30 ವರ್ಷದ ರೂಪ ಮೃತದುದ್ದೈತಿ. ಗುಲ್ಬರ್ಗಾದಲ್ಲಿ ಗೋಲ್ಡನ್ ಸ್ಟಾರ್ ಗಣೇಶ್ ಅಭಿನಯದ ರೋಮಿಯೋ ಚಿತ್ರದ ಟ್ರೈಲರ್ ಬಿಡುಗಡೆ. ನೆಚ್ಚಿನ ನಟನನ್ನ ನೋಡಲು ಅಭಿಮಾನಿಗಳ ದಂಡು. ಪರಿಸ್ಥಿತಿ ನಿಯಂತ್ರಿಸಲು ಪೊಲೀಸರಿಂದ ಲಾಠಿ ಪ್ರಹಾರ. ಸಿದ್ದರಾಮಯ್ಯ ಪಕ್ಷಕ್ಕೆ ಬರುವುದಾದರೆ ಮುಖಂಡರ ಜೊತೆ ಚರ್ಚಿಸುತ್ತೇನೆ ಎಂದಿದ್ದೆ. ಸ್ವಾಗತ ಕೋರಿರಲಿಲ್ಲ. ಬೆಲೆ ಇಲ್ಲದಿದ್ರೂ ಸಿದ್ದು ಅನಿವಾರ್ಯವಾಗಿ ಕಾಂಗ್ರೆಸ್ನಲ್ಲಿದ್ದಾರೆ. ಸಿಎಂ ಡಿವಿಎಸ್ ವ್ಯಂಗ್ಯ. ಕುಡಿಯುವ ನೀರು ಪೂರೈಕೆಗೆ ಆಗ್ರಹ. ಚಾಮರಾಜಪೇಟೆ ಬಳಿ ಛಲವಾದಿಪಾಳ್ಯ ವಾರ್ಡ್ನ ಖದಿರೇಶ್ರಿಂದ ರಸ್ತೆ ತಡೆದು ಪ್ರತಿಭಟನೆಗೆ ಸಾರ್ವಜನಿಕರ ಸಾಥ್. ಲಂಚ ಪ್ರಕರಣದಲ್ಲಿ ಶಿಕ್ಷೆಗೊಳಗಾಗಿರುವ ಶಾಸಕ ಸಂಪಂಗಿಯಿಂದ ಹೈಕೋರ್ಟ್ಗೆ ಮೊರೆ. ಲೋಕಾಯುಕ್ತ ಕೋರ್ಟ್ ವಿಧಿಸಿರುವ ಶಿಕ್ಷೆ ರದ್ದು ಮತ್ತು ಜಾಮೀನು ಕೋರಿ ಹೈಕೋರ್ಟ್ಗೆ ಅರ್ಜಿ. ದೇವರ ಕಾಡುವಿನಲ್ಲಿ ರಸ್ತೆ ನಿರ್ಮಾಣಕ್ಕೆ ಮುಂದಾಗಿರುವ ಅರಣ್ಯ ಇಲಾಖೆ. ಕಾಮಗಾರಿ ಖಂಡಿಸಿ ಮಡಿಕೇರಿ ಅರಣ್ಯ ಭವನದ ಎದುರು ಗ್ರಾಮಸ್ಥರ ಪ್ರತಿಭಟನೆ. ಸರ್ಕಾರದ ವಿರುದ್ಧ ಆಕ್ರೋಶ. ಸ್ವಿಫ್ಟ್ ಕಾರಿಗೆ ಲಾರಿ ಡಿಕ್ಕಿ. ಸ್ಥಳದಲ್ಲೇ 3 ದುರ್ಮರಣ. ಮಂಗಳೂರಿನ ಮುಲ್ಕಿ ಕಾರ್ನಾಡು ಎಂಬಲ್ಲಿ ಘಟನೆ. ಕೇರಳದ ಅಹಮ್ಮದ್, ಯೂಸುಫ್, ಆಯೇಷಾ ಮೃತರು. ಬಿರು ಬೇಸಿಗೆಯಿಂದ ಕಂಗೆಟ್ಟಿದ್ದ ಕರಾವಳಿಯಲ್ಲಿ ಮೊದಲ ಮಳೆಯ ಸಿಂಚನ. ಉಡುಪಿ ಜಿಲ್ಲೆಯ ಅಲ್ಲಲ್ಲಿ ತುಂತುರು ಮಳೆ. 2 ದಿನಗಳಲ್ಲಿ ಮುಂಗಾರು ಕರಾವಳಿಗೆ ಕಾಲಿರಿಸುವ ಸಾಧ್ಯತೆ. ತೆರೆ ಕಂಡ 3 ದಿನದಲ್ಲಿ 48 ಕೋಟಿ ಗುಡ್ಡೆ ಹಾಕಿದ ರೌಡಿ ರಾಥೋಡ್ ಚಿತ್ರ. ಅಕ್ಷಯ್ ಕುಮಾರ್ ಸೋನಾಕ್ಷಿ ಜೋಡಿ ಸೂಪರ್ ಹಿಟ್. ಅಭಿಮಾನಿಗಳಿಗೆ ಥ್ಯಾಂಕ್ಸ್ ಹೇಳಿದ ಅಕ್ಷಯ್ ಕುಮಾರ್. ಬಿಜೆಪಿ ರಾಷ್ಟ್ರಾಧ್ಯಕ್ಷ ಗಡ್ಕರಿಯನ್ನ ಭೇಟಿಯಾದ ಬಾಬಾ ರಾಮದೇವ್. ಭ್ರಷ್ಟಾಚಾರ ವಿರುದ್ಧದ ಹೋರಾಟಕ್ಕೆ ಬೆಂಬಲಿಸಲು ಮನವಿ. ರಾಮದೇವ್ ಪಾದ ಮುಟ್ಟಿ ನಮಸ್ಕರಿಸಿದ ಗಡ್ಕರಿ. ಪ್ರಧಾನಿ ಮತ್ತು ಸರ್ಕಾರದ ವಿರುದ್ಧ ಪ್ರತಿಪಕ್ಷಗಳ ಆರೋಪ. ಸರ್ಕಾರದ ವಿರುದ್ಧ ಸಂಚು. ಕಾರ್ಯಕಾರಿಣಿಯಲ್ಲಿ ಪ್ರಧಾನಿಯನ್ನ ಸಮರ್ಥಿಸಿಕೊಂಡ ಸೋನಿಯಾ. ಚುನಾವಣೆ ತಯಾರಿಗೆ ಕರೆ.
ನೈಜೀರಿಯಾದ ಲಾಗೋಸ್ನಲ್ಲಿ ವಿಮಾನ ಅಪಘಾತ ಪ್ರಕರಣ. ವಿಮಾನದಲ್ಲಿದ್ದ ಎಲ್ಲ 153 ಪ್ರಯಾಣಿಕರ ದುರ್ಮರಣ. ನೈಜೀರಿಯಾ ದೇಶದಾದ್ಯಂತ ಮಡುಗಟ್ಟಿದ ಶೋಕ. ಹುಬ್ಬಳ್ಳಿ ಜಿಲ್ಲೆ ಹಳ್ಯಾಳದ ಗೋಲಿ ಗ್ರಾಮದಲ್ಲಿ ಮತ್ತೊಬ್ಬ ಅರಣ್ಯ ರಕ್ಷಕನ ಮೇಲೆ ಹಲ್ಲೆ. ಮರಗಳ ಅಕ್ರಮ ಸಾಗಾಟ ತಡೆಯಲು ಹೋದಾಗ ಕೃತ್ಯ. ಹಲ್ಲೆಗೊಳಗಾದ ನವೀನ್ ಕುಮಾರ್ ಕಿಮ್ಸ್ಗೆ ದಾಖಲು. ಪೆರೋಲ್ ಮೇಲೆ ಜೈಲಿನಿಂದ ಹೊರಬಂದಿದ್ದ ಖೈದಿಯಿಂದ ದರೋಡೆ. ಸಾಯಿ ಕಾರ್ತಿಕ್ ಮತ್ತು ಮಹೇಶ್ ಎಂಬುವರ ಜೊತೆ ಸೇರಿ ಖೈದಿ ಬಸವನ ಕೃತ್ಯ. ಗಿರಿನಗರ ಪೊಲೀಸರಿಂದ ವಿಚಾರಣೆ. ಸುವರ್ಣ ನ್ಯೂಸ್ನಲ್ಲಿ ನಿತ್ಯಾನಂದನ ಕಾಮಪುರಾಣ ಬಹಿರಂಗ ಹಿನ್ನೆಲೆ. ಕಾವಿ ತೊಟ್ಟು ಕಾಮಕೇಳಿಗೆ ಇಳಿದಿರುವ ನಿತ್ಯಾನಂದನ ವಿರುದ್ಧ ಸಾರ್ವಜನಿಕರ ಆಕ್ರೋಶ. ಕಠಿಣ ಶಿಕ್ಷೆಗೆ ಬಿಡದಿ ಜನರ ಆಗ್ರಹ. ನನ್ನ ವಿರುದ್ಧ ಮಹಿಳೆಯೊಬ್ಬರು ಮಾಡಿರುವ ಆರೋಪದಲ್ಲಿ ಯಾವುದೇ ಹುರುಳಿಲ್ಲ. ಆರೋಪ ಮಾಡಿರುವ ಮಹಿಳೆಗೆ ಏಡ್ಸ್ ರೋಗವಿದೆ. ನಿತ್ಯಾನಂದ ಸ್ವಾಮಿ ಪ್ರತಿಕ್ರಿಯೆ. ನಿತ್ಯಾನಂದ ಸ್ವಾಮಿಯಿಂದ ಜೀವ ಬೆದರಿಕೆ. ಲೈಂಗಿಕ ದೌರ್ಜನ್ಯಕ್ಕೊಳಗಾಗಿದ್ದ ಆರತಿ ನಾಪತ್ತೆ. ಫೋನ್ ಸಂಪರ್ಕ ಬಂದ್. ಸುವರ್ಣ ನ್ಯೂಸ್ ಕನ್ನಡಪ್ರಭಕ್ಕೆ ವಿಶೇಷ ಸಂದರ್ಶನ ನೀಡಿದ್ದ ಆರತಿ. ಜನಾರ್ದನ ರೆಡ್ಡಿ ಜಾಮೀನಿಗೆ ನ್ಯಾಯಾಧೀಶರಿಗೆ ಲಂಚ ನೀಡಿರುವ ಆರೋಪ ಸುಳ್ಳು. ರೆಡ್ಡಿ ಬಿಡುಗಡೆಗೆ ಕಾನೂನು ಹೋರಾಟ ನಡೆಸ್ತೀವಿ. ತಾವರೆಕೆರೆಯಲ್ಲಿ ಶ್ರೀರಾಮುಲು ಸ್ಪಷ್ಟನೆ. ಕ್ಯಾನ್ಸರ್ ರೋಗಕ್ಕೆ ತುತ್ತಾಗಿರುವ ಬಿಜೆಪಿ ಮತ್ತು ಸರ್ಕಾರ ಉಳಿಯುವುದು ಕಷ್ಟ. ರೋಗದಿಂದ ಬಳಲುತ್ತಿರುವ ಸರ್ಕಾರದಿಂದ ಅಭಿವೃದ್ಧಿ ಅಸಾಧ್ಯ. ಈಶ್ವರಪ್ಪ ಮಾತಿಗೆ ಕುಮಾರಸ್ವಾಮಿ ವ್ಯಂಗ್ಯ. ರಾಹುಲ್ ಪ್ರವಾಸದಿಂದ ರಾಜ್ಯ ಕಾಂಗ್ರೆಸ್ ಸರ್ವನಾಶ ಖಚಿತ. ಬಿಜೆಪಿ ಹಣ ದುರುಪಯೋಗ ಮಾಡಿಕೊಂಡಿದೆ ಎಂಬ ರಾಹುಲ್ ಹೇಳಿಕೆ ಸರಿಯಿಲ್ಲ. ದಾವಣಗೆರೆಯಲ್ಲಿ ಸಚಿವ ಶೆಟ್ಟರ್ ಆಕ್ರೋಶ. ನ್ಯಾಯಾಧೀಶರಿಗೆ ಜನಾರ್ದನ್ ರೆಡ್ಡಿ ಲಂಚ ನೀಡಿದ ಪ್ರಕರಣದಲ್ಲಿ ಸಿಬಿಐ ಕ್ರಮ ಸ್ವಾಗತಾರ್ಹ. ಆರೋಪಿ ಶಾಸಕರನ್ನ ಶೀಘ್ರ ಬಂಧಿಸಿ. ಹುಬ್ಬಳ್ಳಿಯಲ್ಲಿ ಎಸ್ಆರ್ ಹಿರೇಮಠ್ ಆಗ್ರಹ. ಬಾಲಿವುಡ್ನಲ್ಲಿ ಮತ್ತೆ ಸನ್ನಿ ಲಿಯೋನ್ ಹವಾ. ಜಿಸ್ಮ್ 2 ಚಿತ್ರದಲ್ಲಿ ಸನ್ನಿ ಬಳಸಿದ ಬಟ್ಟೆ ಒಳ ಉಡುಪು ಮಾರಾಟಕ್ಕೆ ನಿರ್ಮಾಪಕಿ ಪೂಜಾ ಭಟ್ ನಿರ್ಧಾರ. ಚಾರಿಟಿಗೆ ಹಣ ಸಂಗ್ರಹಿಸಲು ಪ್ಲಾನ್. ಮುಂದಿನ ದಿನಗಳಲ್ಲಿ ಪಾಲಿಕೆಯ ಯಾವುದೇ ಆಸ್ತಿಯನ್ನು ಅಡವಿಟ್ಟು ಸಾಲ ಪಡೆಯಲ್ಲ. ಬಿಬಿಎಂಪಿ ಮೇಯರ್ ವೆಂಕಟೇಶ್ ಮೂರ್ತಿ ಹೇಳಿಕೆ. ಮಾಜಿ ಮೇಯರ್ಗಳ ಸಭೆಯಲ್ಲಿ ಮೇಯರ್ ಸ್ಪಷ್ಟನೆ. ಜೂನ್ 7ರಿಂದ 22ರವರೆಗೆ ಎನ್ಡಿಎನಿಂದ ಜೈಲ್ ಬರೋ ಚಳುವಳಿ. ಪೆಟ್ರೋಲ್ ದರ ಇಳಿಸುವವರೆಗೂ ಹೋರಾಟ. ವಿಧಾನ ಪರಿಷತ್ ಚುನಾವಣಾ ಪ್ರಚಾರದಲ್ಲಿ ಅನಂತಕುಮಾರ್ ಹೇಳಿಕೆ. ಪರಿಷತ್ ನೈಋತ್ಯ ಪದವೀಧರ ಕ್ಷೇತ್ರದ ಚುನಾವಣೆ. ಬಿಜೆಪಿ ಅಭ್ಯರ್ಥಿ ಡಿಎಚ್ ಶಂಕರಮೂರ್ತಿ ಪರ ಈಶ್ವರಪ್ಪ ಮತಯಾಚನೆ. ಸಿದ್ದರಾಮಯ್ಯ ವಿರುದ್ಧ ಈಶ್ವರಪ್ಪ ವಾಗ್ದಾಳಿ. ಒಕ್ಕಲೆಬ್ಬಿಸುವುದನ್ನು ವಿರೋಧಿಸಿ ಸೊರಬದ ಎಣ್ಣೆಕೊಪ್ಪ ಬಗರ್ ಹುಕುಂ ಸಾಗುವಳಿದಾರರ ಪಾದಯಾತ್ರೆ. ಬೆಳಗ್ಗೆ ಶಿವಮೊಗ್ಗ ತಲುಪಿದ ಪಾದಯಾತ್ರೆ. ಡಿಸಿ ಕಚೇರಿ ಮುಂಭಾಗ ಪ್ರತಿಭಟನೆ. ಮೆಗನ್ ಆಸ್ಪತ್ರೆಗೆ ಜಿಲ್ಲಾಸ್ಪತ್ರೆ ಸ್ಥಾನಮಾನ ಮತ್ತು ಮೆಡಿಕಲ್ ಕಾಲೇಜಿನ ಭ್ರಷ್ಟರ ವಿರುದ್ಧ ಕ್ರಮಕ್ಕೆ ಆಗ್ರಹ. ದಲಿತ ಕ್ರಿಯಾ ಸಮಿತಿಯಿಂದ ಪ್ರತಿಭಟನೆ. ನಗರದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ. ಕುಸಿಯುವ ಹಂತದಲ್ಲಿರುವ ಸರ್ಕಾರಿ ಶಾಲೆಗೆ ಬೀಗ ಜಡಿದು ಗ್ರಾಮಸ್ಥರ ಪ್ರತಿಭಟನೆ. ಚಿಕ್ಕಮಗಳೂರಿನ ಉಪ್ಪಳ್ಳಿಯಲ್ಲಿ ಘಟನೆ. 2 ತಿಂಗಳಲ್ಲಿ ದುರಸ್ತಿ ಭರವಸೆ ನೀಡಿದ ಬಿಇಒ. ಸಿಎಂ ಹುದ್ದೆ ಒಕ್ಕಲಿಗರ ಕೊಡುಗೆ ಎಂದು ಸಿಎಂ ಹೇಳಿಲ್ಲ. ಸಿಎಂ ಹುದ್ದೆ 6 ಕೋಟಿ ಕನ್ನಡಿಗರ ಆಸ್ತಿ. ಯಾವುದೇ ಸಂದರ್ಭದಲ್ಲೂ ಚುನಾವಣೆಗೆ ಸಿದ್ಧ. ಶಿಕ್ಷಣ ಸಚಿವ ಕಾಗೇರಿ ಸ್ಪಷ್ಟನೆ. ಅಧಿಕಾರಿಗಳಿಂದ ಉದ್ಯೋಗ ಖಾತ್ರಿ ಯೋಜನೆ ನಿಯಮ ಉಲ್ಲಂಘನೆ ಖಂಡನೆ. ಫಲಾನುಭವಿಗಳಿಗೆ ಸೂಕ್ತ ಕೆಲಸ ಕೂಲಿ ನೀಡಲು ಹಿಂದೇಟು. ಡಿವೈಎಫ್ಐ ಕಾರ್ಯಕರ್ತರ ಪ್ರತಿಭಟನೆ. ಚಿತ್ರದುರ್ಗ ನಗರಸಭೆ ಅಧ್ಯಕ್ಷೆ ಸುನೀತಾ ಮಲ್ಲಿಕಾರ್ಜುನ್ ವಿರುದ್ಧದ ಅವಿಶ್ವಾಸ ನಿರ್ಣಯಕ್ಕೆ ಸೋಲು. ಶಾಸಕ ಬಸವರಾಜನ್ಗೆ ಮುಖಭಂಗ. ಅವಿಶ್ವಾಸ ನಿರ್ಣಯದ ವಿರುದ್ಧ 25 ಪರ 22 ಮತ. ದ್ವಿಪೌರತ್ವ ಹೊಂದಿರುವ ಆರೋಪ. ಪಾಕಿಸ್ತಾನದ ಸೆನೆಟ್ನಿಂದ ಆಂತರಿಕ ಸಚಿವ ರೆಹಮಾನ್ ಮಲ್ಲಿಕ್ ಅಮಾನತು. ಪಾಕಿಸ್ತಾನದ ಸುಪ್ರೀಂ ಕೋರ್ಟ್ ಮಹತ್ವದ ಆದೇಶ. ಗೋಡೆ ಕುಸಿದು ಬಾಲಕನ ದುರ್ಮರಣ. ಬಾನಸವಾಡಿ ಸಮೀಪದ ಸುಬ್ಬಯ್ಯನ ಪಾಳ್ಯದಲ್ಲಿ ಘಟನೆ. ಲೋಕೇಶ್ ಮೃತ ಬಾಲಕ. ಹಳೆ ಮನೆ ಕೆಡವುತ್ತಿದ್ದಾಗ ನಡೆದ ದುರ್ಘಟನೆ. ಸ್ವಾತಂತ್ರ್ಯ ಹೋರಾಟಗಾರ ಬಿವಿ ಕಕ್ಕಿಲಯ್ಯ ನಿಧನ. ಮೆದುಳಿನ ರಕ್ತಸ್ರಾವದಿಂದ ಮಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ನಿಧನ. ಸಿಪಿಐ ಕಚೇರಿಯಲ್ಲಿ ಸಾರ್ವಜನಿಕ ದರ್ಶನಕ್ಕೆ ವ್ಯವಸ್ಥೆ. ಒಕ್ಕಲಿಗರ ಸಮಾವೇಶಕ್ಕೆಂದು ತೆರಳಿದ್ದ ವ್ಯಕ್ತಿ ನಾಪತ್ತೆ. ನಂದಿನಿ ಲೇಔಟ್ ನಿವಾಸಿ ಸಿದ್ದಪ್ಪ ಕಾಣೆ. ಕುಟುಂಬ ಸದಸ್ಯರಿಂದ ನಂದಿನಿ ಲೇಔಟ್ ಠಾಣೆಯಲ್ಲಿ ದೂರು ದಾಖಲು. ಮೈಸೂರು ವಿವಿ ವಿದ್ಯಾರ್ಥಿನಿ ಸರಿತಾ ಲೈಂಗಿಕ ಕಿರುಕುಳ ಪ್ರಕರಣ. ಎಫ್ಐಆರ್ ರದ್ದು ಕೋರಿ ಸಲ್ಲಿಸಿದ ಅರ್ಜಿ ವಜಾ. 2 ತಿಂಗಳಲ್ಲಿ ತನಿಖೆಗೆ ಹೈಕೋರ್ಟ್ ಆದೇಶ. ಹೆಬ್ಬಾಳ ಬಳಿಯ ಐಬಿಎಂ ಕಟ್ಟಡದಲ್ಲಿ ಅಗ್ನಿ ಆಕಸ್ಮಿಕ. ಕೆಳಮಹಡಿಯ ಕಾರುಗಳು ಕಿಚನ್ ಅಗ್ನಿಗೆ ಆಹುತಿ. ಬೆಂಕಿ ನಂದಿಸಿ ಹೆಚ್ಚಿನ ಅಪಾಯ ತಪ್ಪಿಸಿದ ಅಗ್ನಿಶಾಮಕ ದಳ. ಕಾಂಗ್ರೆಸ್ನ ರಾಷ್ಟ್ರಪತಿ ಅಭ್ಯರ್ಥಿ ಆಯ್ಕೆ ವಿಚಾರ. ಸೋನಿಯಾ ಗಾಂಧಿಗೆ ಅಭ್ಯರ್ಥಿ ಆಯ್ಕೆ ಹೊಣೆ. ಕಾಂಗ್ರೆಸ್ ಕಾರ್ಯಕಾರಿ ಸಮಿತಿ ನಿರ್ಧಾರ.
ಕಾರಿನ ಕೂಲಿಂಗ್ ಪೇಪರ್ ತೆಗೆಯಲು ವಿಧಿಸಿದ್ದ ಡೆಡ್ಲೈನ್ ಅಂತ್ಯ. ಜೂನ್ 6ರಿಂದ ಕೂಲಿಂಗ್ ಪೇಪರ್ ಇದ್ದ ವಾಹನಕ್ಕೆ ಪ್ರತಿ ಸಿಗ್ನಲ್ಗೆ 100 ರೂಪಾಯಿ ದಂಡ. ವೈಎಸ್ಆರ್ ಪುತ್ರ ಸಂಸದ ಜಗನ್ ಬಂಧನಕ್ಕೆ ವಿರೋಧ. ಜಗನ್ ಬೆಂಬಲಿತ 2 ಕಾಂಗ್ರೆಸ್ ಶಾಸಕರ ರಾಜೀನಾಮೆ. ಆಂಧ್ರಪ್ರದೇಶದ ಕಾಂಗ್ರೆಸ್ ಸರ್ಕಾರಕ್ಕೆ ಸಂಕಷ್ಟ. ಧಾರವಾಡದ 2 ವರ್ಷದ ಬಾಲಕಿಗೆ ವಿಚಿತ್ರ ಪವಾಡದ ಅನುಭವ. ಮಲಗಿದ್ದಾಗ ಹಣೆ ಮತ್ತು ಕಾಲಿಗೆ ಕುಂಕುಮವಿಟ್ಟು ಮಾಯವಾಗುವ ವಿಚಿತ್ರ ಶಕ್ತಿ. ಪವಾಡ ನೋಡಲು ಜನಸಾಗರ. ನಮ್ಮ ತಂಡದಲ್ಲಿ ಯಾವುದೇ ಒಡಕಿಲ್ಲ. ಪ್ರಧಾನಿಯನ್ನು ನಾನು ಟಾರ್ಗೆಟ್ ಮಾಡಿಲ್ಲ. ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮುಂದುವರಿಕೆ. ಕೋರ್ ಕಮಿಟಿ ಬಳಿಕ ಅಣ್ಣಾ ಹಜಾರೆ ಹೇಳಿಕೆ. ಸಿದ್ದರಾಮಯ್ಯ ರಾಜೀನಾಮೆ ವಾಪಸ್ ಪಡೆಯುವ ವಿಶ್ವಾಸ ಇದೆ. ವಿಪಕ್ಷ ನಾಯಕರಾಗಿ ಸಿದ್ದು ಮುಂದುವರಿತಾರೆ. ದೆಹಲಿಯಲ್ಲಿ ಕೆಪಿಸಿಸಿ ಅಧ್ಯಕ್ಷ ಪರಮೇಶ್ವರ್ ಹೇಳಿಕೆ. ಈಗ ಒಂದು ಬ್ರೇಕ್ನ ನಂತರ ಸುವರ್ಣ ನ್ಯೂಸ್ ಮತ್ತೆ ಮುಂದುವರಿಯುತ್ತೆ.